ನಮಸ್ಕಾರ ಸರ್. ನೀವೇನ ಕಾಲ್ ಮಾಡಿ? ಹೌದು ಸರ್. ಏನ್ ವಿಷಯ ನೋಡಿ ಸರ್. ಸುತ್ತ ಏನಾರು ಸಿಗತ್ತಾ ನೋಡ್ರಿ. ಸರ್. ಇವ್ರೇನಾದ್ರೂ ಗೊತ್ತಾ? ಗೊತ್ತಿಲ್ಲ ಸರ್. ಸರ್ ಇಲ್ಲೊಂದು ಮಾಡಿದೆ ಸರ್. ಇಲ್ಲಿ ನೋಡಿ ಸರ್. ಹೇಗಿದ್ದಾರೆ ಇವಾಗ? ಪರವಾಗಿಲ್ಲ ಸರ್, ಸ್ವಲ್ಪ ಇಲ್ಲಿ ನೋವಿದೆ. ಏನ್ರಿ ಅದೆಲ್ಲ? ಯಾವ ಊರು ನಿಮ್ದು? ನಮ್ದು ಮೈಸೂರು ಸರ್. ಮೈಸೂರಾ? ನೀವು ಬಿದ್ದಿದ್ದು ಸ್ವಲ್ಪ ದೂರದಲ್ಲೇ ಇನ್ನೊಂದು ಡೆಡ್ ಬಾಡಿ ಬಿದ್ದಿತ್ತು. ಏನ್ ಸರ್, ಡೆಡ್ ಬಾಡಿನಾ? ಹೌದು. ಅವ್ರು ಯಾರು ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಸರ್ ನೀವೇನ್ ಹೇಳ್ತಿದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ. ಯಾವ ಡೆಡ್ ಬಾಡಿ ಸರ್? ಇವ್ರೆ ನೋಡಿ. ಸಾರ್ ಇವ್ರು ನಮ್ಮ ಓನರು ಸರ್. ಏನಾಯ್ತು ಸರ್ ಅವರಿಗೆ? ಸಮಾಧಾನ ಸಮಾಧಾನ. ಇವರು ನಿಮ್ಮ ಓನರು? ಹ್ಞೂ ಸರ್. ಇಬ್ರು ಸೇರಿ ಇಲ್ಲಿಗೆ ಲಾಂಗ್ ಡ್ರೈವ್ ಬಂದಿದ್ರಾ? ಇಲ್ಲ ಸರ್, ಅದೇನೋ ಬಿಸ್ನೆಸ್ ಮೀಟಿಂಗ್ ಅಂತ ಬಂದಿದ್ವಿ ಸರ್. ಅಲ್ಲ ರೀ, ಮೈಸೂರವ್ರಿಗೆ ಈ ಹಳ್ಳಿಲಿ ಏನ್ರಿ ಬಿಸ್ನೆಸ್ ಮೀಟಿಂಗು? ಸಾರ್ ಅದೇನೋ ನನಗೆ ಗೊತ್ತಿಲ್ಲ ಸರ್. ಫೋನ್ ಮಾಡಿ ಬಾ ಅಂತಂದ್ರು, ಹಂಗೆ ಬಂದೆ ಸರ್. ನನ್ಗೆ ಯಾಕೋ ನಿಮ್ಮ ಮೇಲೆ ಡೌಟು. ಸಾರ್ ತಾಯಿ ಆಣೆಗ್ಲು ಹೇಳ್ತೀನಿ, ಈ ವಿಷಯಕ್ಕೆ ನಂಗೆ ಏನು ಸಂಬಂಧನೇ ಇಲ್ಲ. ನಮಗ ಅನ್ನ ಹಾಕಿದ್ದಣಿ ಸರ್ ಅವರು. ಮತ್ತದೇನೇನಾಯ್ತು ಅಂತ ಡೀಟೇಲ್ ಆಗಿ ನಿಜ ಹೇಳಿ. ಸರ್ ಇಲ್ಲೇ ಪಕ್ಕದಲ್ಲಿ ಅದ್ಯಾವುದೋ ಒಂದು ಊರು ಇದೆಯಲ್ಲ ಸರ್, ಒಕ್ಕಣೆ ಬಾವಿ, ಅಲ್ಲಿ ಹೋಗಿದ್ವಿ. ಒಂದ್ ನಿಮಿಷ, ಒಕ್ಕಣೆ ಬಾವಿನ? ಹ್ಞೂ ಸರ್, ಒಕ್ಕಣೆ ಬಾವಿಗೆ ಹೋಗಿ ವಾಪಸ್ ಬರ್ತಾ ದಾರಿ ಮಧ್ಯೆ ಕಾರಿಂದ ಇಳ್ದೆ ಸರ್. ಅಷ್ಟೊತ್ತಿಗೆ ಇಲ್ಲಿ ಯಾರೋ ಬಂದು ಹೊಡೆದು ಬಿಟ್ರು ಸರ್. ಮತ್ತೆ ನಂಗೆ ಎಚ್ಚರಾಗಿದ್ದ ಹಾಸ್ಪಿಟ್ಲಲ್ಲಿ. ಅವ್ರು ಯಾರು? ಅವ್ರ ಮುಖ ಏನಾದ್ರು ನೋಡಿದ್ರ ನೀವು? ಅಷ್ಟೊಂದು ನನಗೆ ನೆನಪಿಲ್ಲ ಸರ್, ಆದ್ರೆ ಹುಡುಗರು ತರ ಇದ್ರು. ಅಂದ್ರೆ ಇದು ಅದೇ ಹುಡುಗರ ಕೆಲಸ. ಪಾಪ ಏನೋ ಜೀವನ ಕಟ್ಕೊಳ್ಳಿ ಅಂತ ಬಿಟ್ರೆ ಕೊಲೆ ಮಾಡೋ ರೇಂಜಿಗೆ ಬೆಳೆದ್ಬಿಟ್ಟಿದ್ದಾರೆ. ಇದೇ ಬಡ್ಡಿ ಮಕ್ಕಳಿಗೆ ಇವತ್ತು. ರೀ ಶಂಕರಯ್ಯ ಸರ್, ಗಾಡಿ ತೆಗೀರ್ರಿ, ಒಕ್ಕಣೆ ಬಾವಿ ಕಡೆ ಒಂದು ವಿಸಿಟ್ ಹಾಕ್ಬರೋಣ. ನಮ್ಮ ಓನರಿಗೆ ಏನಾಯ್ತು ಅಂತ ಹೇಳ್ಬಿಟ್ಟು ಹೋಗಿ ಸರ್. ಅವ್ರ ಕತೆ ನೀವು ಬಿಡ್ರಿ, ನಾವು ಬರೋವರೆಗೂ ಇಲ್ಲೇ ಕೂತಿರಿ, ಗೊತ್ತಾಯ್ತಾ? ಸರ್ ಹೇಳ್ಬಿಟ್ಟು ಹೋಗಿ ಸರ್. ಸರ್ ಶಂಕರಯ್ಯ ನಡೀರಿ. ಸರಿ ಸರ್. ಇವ್ರದೊಂದು ಗೋಳು. ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲ. ग्राचर गांड मारे तो खुदा क्या करेगा? ಅಣ್ಣ ಯಾರದ್ ನೋಡು. ಇಲ್ಲ ಎಲ್ಲ ಹೊಡ್ತೀಯ ಸರ್? ಬಿಟ್ಬಿಡಿ ಸರ್. ಸರ್ ಸರ್ ನಾವೇನು ಮಾಡಿಲ್ಲ ಸರ್. ಸರ್ ನಾವ್ ಯಾವ ತಪ್ಪು ಮಾಡಿಲ್ಲ ಸರ್. ಕೊಲೆ ಮಾಡಿದ್ರಾ? ಕೊಲೆನ ನಾವ್ ಯಾವ ಕೊಲೆನೂ ಮಾಡಿಲ್ಲ ಸರ್. ಸರ್ ದಮ್ಮಯ್ಯ ಸರ್. ನಿಮ್ ಕತೆ ಪಾಪ ಅಂತ ಸ್ಟೇಷನ್ ಕರ್ಸ್ ವಾಪಸ್ ಬಿಟ್ರೆ ಕೊಲೆ ಮಾಡೋಷ್ಟು ದೊಡ್ಡವರಾಗ್ಬಿಟ್ರಲ್ಲ. ನಾವ್ ಯಾವ ಕೊಲೆನೂ ಮಾಡಿಲ್ಲ ಸರ್. ದಮ್ಮಯ್ಯ ಸರ್, ನಿಮ್ ಕಾಲಿಗೆ ಬೀಳ್ತೀನಿ ಸರ್. ಸರ್ ಪ್ಲೀಸ್ ಸರ್. ಸರ್ ಎಲ್ಲ ಉಳ್ದವ್ರಲ್ಲ ಸರ್ ಗೊತ್ತಿಲ್ಲ ಸರ್, ನಾವ್ ಯಾವ ತಪ್ಪು ನೋಡು ಅಂತ ಕಳಿಸ್ತಾರೆ. ಎಲ್ಲೋ ಬಿಟ್ಟ ಅಣ್ಣ. ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ದಮ್ಮಯ್ಯ ಗೊತ್ತಿಲ್ಲ ಸರ್, ನಾವ್ ಯಾವ ತಪ್ಪು ಮಾಡಿಲ್ಲ ಸರ್. ಬಿಟ್ಬಿಡಿ ಅಣ್ಣ. ಅಣ್ಣ ಸರ್ ನೋಡಿ ಸರ್. ಬರ್ರಿ. ಬೇಡ ಸರ್. ಸರ್ ಸರ್
ಏನ್ರ ಎಲ್ಲ ತುಂಬಾ ದೊಡ್ಡ ಜನ ಆಗ್ಬಿಟ್ಟಿದ್ದೀರಾ. ನೋಡಿ ಸರ್, ಇವ್ರೇನ ಅಂತ. ಸರ್ ಅಷ್ಟೊಂದು ನೆನಪಿಲ್ಲ. ಶಂಕರಯ್ಯ ಟೀ ಬಂತಂದ್ರಿ. ತಂದೆ ಸರ್. ಸರ್, ತಪ್ಪು ನಮ್ದೇ ಸರ್. ಈ ಹುಡುಗರನ್ನ ಪದೇ ಪದೇ ಹಿಡ್ಕೊಂಡು ಬಂದು 4 ಬಾರಿಸಿ ಬುದ್ಧಿ ಹೇಳಿ ವಾಪಸ್ ಕಳ್ಸೋದ್ರ ಬದಲು 1-2 ವರ್ಷ ಒಳಗಡೆ ಹಾಕಿ ಮೈಬಗ್ ಕೆಲಸ ಮಾಡಿಸಿದ್ರೆ ಅವ್ರಿಗೆ ಕಷ್ಟಪಟ್ಟು ಕೆಲಸ ಮಾಡೋದೇನು ಅಂತ ತಿಳಿದಿರೋದೇನು. ಇರ್ಲಿ ಬಿಡಿ ಸರ್, ಈಗ ಸಮಯ ಬಂದಿದೆ, ಸರಿ ಮಾಡೋಣ. ಏನ್ ಹುಡುಗರ ಏನೋ. ಸರ್, ಇನ್ನೊಂದ್ಸಲ ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ. ಎಲ್ಲಾದ್ರೂ ನೋಡಿದ್ದೀರಾ ಇವ್ರನ್ನ? ಗೊತ್ತಿಲ್ಲ ಸರ್. ಏಯ್, ನೀವೆಲ್ಲಾದ್ರೂ ನೋಡಿದ್ದೀರಂದ್ರ ಇವ್ರನ್ನ? ನೋಡಿದೀವಿ ಸರ್. ನಾ ಸೆಳೆತವು ನಾ ಜಾಲವು ನಾ ಮೋಹವು ನೀಡು, ನಾ ಒಳಿತು ನಾ ಕೆಡುಕು ನಾ ಭಯವೋ ನೀಡು. ಬೆನ್ನಿಂದೆ ಬರಲಿಚ್ಛಿಸಿ ಬಂದಿರುವೆ, ಕಾದಿರುವೆ ನೋಡು. ಹೂ ಬೇಕಾ ಸರ್? ನೋಡಿ ಸರ್, ಬೇಕಾ? ಬೇಕಿದ್ರೆ ಸರ್ ಸರ್, ಹೂ ಮಾತ್ರ ಸಾಕಾ? ಹಣ್ಣೇನಾದ್ರೂ ಬೇಕಾ ಸರ್? ಏಯ್, ಯಾರೋ ನೀವಲ್ಲ? ಅಯ್ಯ ಸರ್, ಯಾಕೆ ಇಷ್ಟೊಂದು ಎದ್ರುಕೊಂತೀರಾ? ನಾವು ಬಂದಿರೋದು ನಿಮ್ಗೋಸ್ಕರ. ಅಷ್ಟೊಂದು ಎದ್ರುಕೊಂಡ್ರೆ ಹೆಂಗೆ ಸರ್? ಹೂ ಹಣ್ಣು ಕತೆ ಇರ್ಲಿ ಸರ್, ನಮ್ಮ ಹತ್ರ ಬೇರೆನೇ ಇದೆ, ನೋಡ್ತೀರಾ? ಏಯ್, ಯಾರೋ ನೀವಲ್ಲ? ಏನ್ರೋ ಹೇಳ್ತಾ ಇದ್ದೀರಾ? ಏಯ್, ಏನ್ರೋ ಇದು? ಸರ್, ಇದು ನಮ್ಮ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಿಕ್ಕಿದ್ದು. ನಿಮ್ಮ ಯಜಮಾನ್ರು ಬಂಗಾರ ವ್ಯಾಪಾರ ಮಾಡ್ತಾರಲ್ಲ, ನಮ್ದು ಹೊಸಿ ಸೇಲ್ ಮಾಡಿಸ್ಕೊಡಿ. ಸರ್ ನೋಡಿ ಸರ್, ನಿಮಗೂ 50% ಕೊಡ್ತೀವಿ. ಹಾ, ಈ ವ್ಯವಹಾರ ಮಾಡಿಸ್ಕೊಡಿ. ಏನ್ರೋ ಹೇಳ್ತಾ ಇದ್ದೀರಾ? ಇದೆಲ್ಲ ನಿಜ ತಾನೇ? ಮೋಸ ಗೀಸ ಇಲ್ಲ ತಾನೇ? ಮೋಸನಾ? ಅಯ್ಯೋ ಸರ್, ನಮ್ಮ ಅಪ್ಪನಾಣೆ ನಿಜ ಸರ್. 50% ಪಕ್ಕಾ ಸಿಗತ್ತಾ? ನಿಮ್ಮೆಲ್ಲರನ್ನು ನಂಬೋದಾ ನಾನು? ಸರ್ ತಗೊಳ್ಳಿ ಸರ್, ಇದನ್ನು ಫಸ್ಟ್ ಹೋಗಿ ಟೆಸ್ಟ್ ಮಾಡಿ, ಆಮೇಲೆ ವ್ಯವಹಾರ ಮಾತಾಡೋಣ. 50% ಪಕ್ಕಾ ಕೊಡ್ತೀರಾ ತಾನೇ? ಹಾ, ಮಾತಂದ್ರೆ ಮಾತು ಸರ್. ಇದು ನನ್ನ ನಂಬರು. ಫೋನ್ ಮಾಡಿ, ಉಳ್ದಿದ್ದ ವಿಚಾರನ ನಾನು ಮಾತಾಡ್ತೀನಿ.
95. ಸಂಜನಾ, ಎಷ್ಟು ಸಲ ಹೇಳಿದ್ದೀನಿ ಜಂಕ್ ಫುಡ್ ತಿನ್ಬೇಡ ಅಂತ. ಏನಾಗಲ್ಲ ಪಾಪ, ನೀವ್ ಯಾವಾಗೂ ಹೀಗೆ ಹೇಳ್ತೀರಾ. ಏನೇನಾಗಲ್ಲ, ಊದಿರೋದು ನೋಡು ಗೊತ್ತಾಗತ್ತೆ. ಏನಾಗಲ್ಲ ಪಾಪ, ಇದೇ ಲಾಸ್ಟ್ ಲೆಸ್ಸು. ನಿನ್ ಕಡೆ ಗಮನ ಕೊಡಕ್ಕಾಗ್ತಾ ಇಲ್ಲ ಬಿಸಿ ಇರೋದ್ರಿಂದ. ನಿನ್ ಎಜುಕೇಶನ್ ಹೆಂಗ್ ನಡೀತಾ ಇದೆ? ಎಲ್ಲ ಚೆನ್ನಾಗಿ ನಡೀತಿದೆ ಪಾಪ. ಗುಡ್. ಮತ್ತೆ ಆಯ್ತು ಪಾಪ, ನಾನು ಮಲಗ್ತೀನಿ. ಓಕೆ ಅಮ್ಮ, ಗುಡ್ ನೈಟ್. ಗುಡ್ ನೈಟ್ ಬಾಬಾ. ಗುಡ್ ನೈಟ್ ಪಾಪ, ಗುಡ್ ಬಾಯ್. ನೈಟ್ ಅಮ್ಮ, ಚೆನ್ನಾಗಿ ನಿದ್ದೆ ಮಾಡು. ಹಲೋ. ಹಲೋ, ಯಾರು? ಅದೇ ನಾವು ವ್ಯವಹಾರ ಮಾತಾಡಿದ್ವಲ್ಲ ಸರ್. ಓ ನೀನಾ? ಏನು ವಿಷಯ? ಸರ್ ಏನಾಯ್ತು ಸರ್ ಅದು? ಅಲ್ಲ ಕಣಪ್ಪ, ನಾನೇನು ಎಷ್ಟೊತ್ತಿಗೂ ಅವ್ರ ಮನೇಲೇ ಇರ್ತೀನಾ? ನಾನು ಹೋಗಿ ಇವಾಗ ಕೇಳಕ್ ಬರತ್ತಾ? ಸರ್ ನಾಳೆನಾದ್ರೂ ಸ್ವಲ್ಪ ನೋಡಿ ಸರ್. ಪದೇ ಪದೇ ಕೇಳಬೇಡ, ನಾನೇ ಕೇಳ್ಬಿಟ್ಟು ಹೇಳ್ತೀನಿ. ಇವಾಗ ಫೋನ್ ಇಡು. ಸರಿ ಸರ್. ಇಬ್ರು ತಿಕ್ಕಿಡ್ಕೊಳ್ರಿ. ರೀ, 26. ಕೇಳಿಸ್ತಾ ಇದೆಯಾ? ಹೇಳೆ. ನಾಡ್ದು 27ಕ್ಕೆ ಸಂಜೆ ನನ್ನ ಬರ್ತ್ಡೇ ಅಲ್ವಾ, ನೆನ್ಪಿದ್ಯಾ ನಿಮ್ಗೆ? ನಾನು ಜೀವನದಲ್ಲಿ ಮರಿತೀನೇನೆ ಅದನ್ನ. ಎಂತ ಮಾತು ಹೇಳ್ದೆ? ಈ ಸಲ ಅವಳಿಗೆ ಏನ್ ಗಿಫ್ಟ್ ಕೊಡಿಸ್ತೀರಾ? ನೀನ್ ಹೇಳು, ಏನ್ ಕೊಡ್ಸೋಣ ಅಂತ. ಅವಳಿಗೊಂದು ಸೈಟ್ ಕೊಡಿಸ್ರಿ ಈ ಸಲ, ಅವಳ ಹೆಸರಲ್ಲಿ. ಎಷ್ಟು ಸೈಟ್ ಇಡ್ತೀಯ ಅವಳಿಗೆ? ಇವಾಗಿರೋ ಸೈಟ್ಗಳು ಏನ್ ಮಾಡ್ತೀಯಾ? ಅಯ್ಯೋ ಪರವಾಗಿಲ್ಲ ಬಿಡಿ, ನಮ್ಗಿರೋದು ಅವಳು ಒಬ್ಳು ಮಗಳು ತಾನೆ. ಹೌದು, ನೀನೇ ಹೇಳ್ಬೇಕು ಒಬ್ಳೇ ಇರೋದು ಅಂತ, ನನಗೆ ಗೊತ್ತಿಲ್ಲ. ಹಲೋ. ಹಲೋ ಸರ್, ಅದೇ ಸರ್ ನಾವು ಅವತ್ತು ಬಂಗಾರ ಅವರ ಮಾತಾಡಿದ್ವಲ್ಲ ಸರ್. ಹೇಳಪ್ಪ. ಸರ್ ಅದೊಂದು ಸ್ವಲ್ಪ ಬೇಗ ಮಾಡಿ ಸರ್ ವ್ಯವಹಾರ. ಆಯ್ತಿರಪ್ಪ, ಯಾಕೆ ನೀನು ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀಯಾ? ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೌದಾ? ಸರಿ ಸರ್, ಸ್ವಲ್ಪ ಬೇಗ ನೋಡಿ ಸರ್. ನಿನಗೊಬ್ನಿಗೆ ಅರ್ಜೆಂಟನೋ? ನನಗೂ ಅರ್ಜೆಂಟ್ ಇದೆ, ಆಯ್ತಾ? ನಾನೇನೋ ಒಂದು ಮಾಡ್ತೀನಿ, ಆಯ್ತಾ? ಹೌದಾ? ಸರಿ ಸರ್, ಸ್ವಲ್ಪ ಆದಷ್ಟು ಬೇಗ ಕರ್ಕೊಬನ್ನಿ ಸರ್. ಸರಿ, ನೀನು ಫೋನ್ ಇಡು, ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸರಿ ಸರ್. ಪದೇ ಪದೇ ಕಾಲ್ ಮಾಡಬೇಡ, ನಾನಾಗೆ ಫೋನ್ ಮಾಡೋ ತನಕ. ಓಕೆ ಸರ್. ಇದು ವೃಷಧ್ವಜ ಕಂಪನಿ ಅವ್ರದ್ದು. ಓಕೆ ಸರ್. ಹುಷಾರು, ಆಮೇಲೆ ಅದು ಲಿಟಿಗೇಷನ್ ಇದೆ. ಸರಿ ಸರ್. ಹುಷಾರು. ಅಣ್ಣ, ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಲೈ, ಮೊನ್ನೆ ತಾನೇ ಮಾತಾಡ್ಬೇಕಂತೇಳಿ 50,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡೋದೆ, ಮತ್ತೆ ಮಾತಾಡ್ಬೇಕೇನೋ? ಅಣ್ಣ, ಬಿಸ್ನೆಸ್ ವಿಚಾರ. ಹಂಗಾದ್ರೆ ಡ್ರೈವಿಂಗ್ ಬಿಟ್ಬಿಟ್ಟ ಬಿಸ್ನೆಸ್ ಮಾಡ್ತಾ ಇದೀಯಾ? ಅಣ್ಣ, ನಿಮಗೋಸ್ಕರ ಒಂದು ಬಿಸ್ನೆಸ್ ತಗೊಬಂದಿದ್ದೀನಿ. ಬಿಸ್ನೆಸ್ಸು? ನನಗೋಸ್ಕರ? ಪರವಾಗಿಲ್ಲ ಕಣ, ದೊಡ್ಡನ ಬಿಡಿದ್ಯಾ? ಅಣ್ಣ, ಇದು ನೋಡೋಣ, ಗೋಲ್ಡು. ಗೋಲ್ಡಾ? ನನ್ನ ಫ್ರೆಂಡು ಒಂದು 2-3 ಸ್ಯಾಂಪಲ್ ಕೊಟ್ಟ. ಓ ಹಾ. ಲೈ, ಒರಿಜಿನಲ್ ಕಣ. ಅಣ್ಣ, ಈ ತರ ಸುಮಾರು ಇದೆ ಅವ್ರ ಹತ್ರ. ಓ, ವ್ಯವಹಾರ ಕುದಿಸೋ ನೋಡೋಣ. ಅಣ್ಣ, ಅದು ವಾಪಸ್ ಕೊಡಿ ಅಣ್ಣ. ಇದಿರ್ಲಿ, ಹೋಗ. ಸರಿ ಅಣ್ಣ. ಹಲೋ, ನಮ್ಮ ಓನರ್ ಹತ್ರ ಮಾತಾಡಿ ಒಪ್ಸಿದ್ದೀನಿ. ಎಲ್ಲಿ ಬರಬೇಕು? ಗಡ್ಡಿ ಕೊಡ. ಜಾಗ ಸರಿಗಳಿದೆ ತಾನೆ?
ನಾನೆಲ್ಲ ಮಾತಾಡಿದ್ದೀನಿ. ಬರ್ತಾರಿರೋ. ಬರ್ತಾರೇನೋ. ಬರ್ತಾರಿರೋ. ಓ ಹೊಚ್ಬಿಟ್ರು. ಕರ್ಕೊಂಬರ. ಅಣ್ಣ ಇಲ್ಲಿ ಬನ್ನಿ ಅಣ್ಣ, ಇಲ್ಲಿ ಇಲ್ಲಿ. ಅಣ್ಣ ಬಂದಿದ್ದಾರ ಅಣ್ಣ. ಯಾವುದು ಇದು ಪಾಲ್ಕೊಂಪೆ ಕರ್ಕೊಂಡ್ ಬಂದಿದ್ಯಾ? ಲೋ, ನಿಜವಾಗ್ಲೂ ನಿನ್ ಫ್ರೆಂಡ್ಸ್ ಏನೇನೋ? ಅಣ್ಣ ನನ್ನ ಫ್ರೆಂಡೇ ಅಣ್ಣ. ಸರಿ, ನೋಡೋಣ. ಸರಿ ಅಣ್ಣ. ಸರಿ, ಬ್ಯಾಗ್ ತಗೋ. ಬನ್ನಿ ಅಣ್ಣ. ಬನ್ನಿ, ನಮಸ್ತೆ. ಬನ್ನಿ ಅಣ್ಣ. ಅಣ್ಣ ಇವರೇ ನನ್ನ ಫ್ರೆಂಡ್ಸು. ಫ್ರೆಂಡ್ಸ್ ಅಂತೀಯ? ನೋಡಕ್ಕೆ ಹೆಂಗಿದ್ದಾರೆ ಅಣ್ಣ? ಅದು ಅಣ್ಣ ಸ್ವಲ್ಪ ಒಳಗಡೆ ಬನ್ನಿ ಅಣ್ಣ, ಮಾತಾಡೋಣ. ನಾನಾ ಒಳಗಡೆನಾ? ಅಯ್ಯಪ್ಪ, ನಾನ್ ಬರಲ್ಲಪ್ಪ, ನೀನೇ ಬಾ. ಅಣ್ಣ ಯಾರ ನೋಡ್ಬಿಡ್ತಾರೆ, ಸ್ವಲ್ಪ ಒಳಗಡೆ ಬನ್ನಿ ಅಣ್ಣ. ಏ ಇಲ್ಲ, ನೀನೇ ಬಾ. ಐ ಶಿಷ್ಯ, ಕೊಡ ಅಣ್ಣಂಗದ. ಸರಿ ಅಣ್ಣ. ಇಷ್ಟೇನಾ ಇರೋದು? ಒಳಗೈತಣ್ಣ. ಇದು ಚಿನ್ನನಾ? ಬಾರೋ. ವ್ಯಾಪಾರ ಅಂತೆ ವ್ಯವಹಾರ ಅಂತೆ ಈ ಕಡೆ ಮಕ್ಕಳ ನಿಮಿಷ ನಿಂತ್ಕೊಳ್ಳಿ ಅಣ್ಣ. ನಿಂತ್ಕೊಳ್ಳಿ ಅಣ್ಣ. ಅಣ್ಣ ಒಂದ್ ನಿಮಿಷ ಅಣ್ಣ. ಇದೊಂದು ವ್ಯವಹಾರ ಏನೋ ಈ ಕಿತ್ತೋದ ಮಕ್ಕಳ ಅವನವನು. ಅಣ್ಣ ಎಂತ ಅಂತ ಮಾತಾಡ್ತೀರಾ? ಅನ್ನ ತಿಂದಿದ್ದೀನಿ ಅಣ್ಣ. ನಿಮ್ ಮನೆ ಊಟ ಮಾಡಿದೀವಣ್ಣ. ಯಾಕಣ್ಣ ನಂಬಿಕೆ ಅಲ್ವಾ ಅಣ್ಣ? ಕಷ್ಟಪಟ್ಟು ಕುದಿಸಿದ ವ್ಯವಹಾರ ಎಲ್ಲ ಹಾಳಾಗೋಯ್ತು. ಎಸ್ ಸರ್. ಇನ್ನೂ ಎಷ್ಟು ದಿನ ಆ ಬಿಸ್ನೆಸ್ ಮನ್ ಕೊಲೆ ಕೇಸ್ ನಡೆಸಬೇಕು ಅಂತಿದ್ದೀರಿ ಸರ್? ಅದು ನನಗೆ ಮೇಲಿನ ಮೇಲೆ ಪ್ರೆಷರ್ ಬರ್ತಾನೆ ಇದೆ. ಮೀಡಿಯಾದಲ್ಲಿ ಬರೋದಕ್ಕಿಂತ ಮುಂಚೆ ಆ ಬಿಸ್ನೆಸ್ ಮನ್ ಕೊಲೆ ಕೇಸ್ ಕ್ಲೋಸ್ ಮಾಡ್ರಿ. ಓಕೆ ಸರ್. ಏನ್ರಿ ಎಲ್ಲದನ್ನು ನಾನೇ ಹೇಳ್ಕೊಡ್ಬೇಕೇನು ನಿಮಗೆ? ಏನ್ ಸರ್? ಆ ಒಕ್ಕಣೆ ಬಾವಿ ಹುಡುಗರನ್ನ ವಿಚಾರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಲ್ರಿ, ಅವ್ರ ಮೇಲೆ ಒಂದು ಕೇಸ್ ಫಿಟ್ ಮಾಡಿ ಒಳಗಡೆ ಹಾಕ್ರಿ. ಸರ್, ನಂಗೆ ಯಾಕೋ ಆ ಕೊಲೆನ ಹುಡುಗರು ಮಾಡಿಲ್ಲ ಅಂತ ಅನ್ನಿಸ್ತದೆ. ನಿಜವಾದ ಕೊಲೆಗಾರನ ಆದಷ್ಟು ಬೇಗ ಹಿಡಿತೀನಿ ಸರ್. ಅದೆಲ್ಲ ಬೇಕಾಗಿಲ್ಲ. ಆ ಊರಲ್ಲಿ ಯಾರೂ ಸಿಗಲ್ಲ ನಿಮಗೆ. ನಾ ಹೇಳ್ದಷ್ಟು ಮಾಡಿ ಫಸ್ಟು. ಸರ್, ಶಂಕರಯ್ಯ ಸರ್. ಸರ್, ಓಕೆ ಸರ್. ಬನ್ರ, ಇದೇ ನಿಮ್ಗೆ. ನಡಿ.
ನಡಿಯಲೇ, ನಡಿಯ, ನಡೀರಮ್ಮ. ಕೊಲೆ ಇವರೇ ಮಾಡಿದ್ದು ಅಂತ ಪ್ರೂವ್ ಆಗಿದೆ. ಮುಂದಿಂದೆಲ್ಲ ನಾವು ನೋಡ್ಕೋತೀವಿ. ನೀವಿನ್ ಹೊರಡ್ಬೋದು. ಸರಿ ಸರ್, ಬರ್ತೀನಿ. ಬನ್ನಿ ಬನ್ನಿ, ಕಾಯ್ತಾ ಇರ್ತೀನಿ. ನೋಡಿದ್ರ ಸರ್, ಆಸೆ ಮನುಷ್ಯನ್ನ ಎಲ್ಲಿಂದ ಕರ್ಕೊಂಡು ಬರುತ್ತೆ ಅಂತ. ಆ ಓನರು ಎಲ್ಲ ಇದ್ರೂ ಇನ್ನೂ ಬೇಕು ಅಂತ ಆಸೆಗೆ ಬಿದ್ದು ಇವತ್ತು ಮಣ್ಣಾಗೋದು. ಈ ಹುಡುಗರು ಸುಲಭವಾಗಿ ದುಡ್ಡು ಮಾಡಬೇಕು ಅನ್ನೋ ಆಸೆಯಲ್ಲಿ ಕಳ್ತನ, ದರೋಡೆನೇ ತಮ್ಮ ಕೆಲಸ ಅನ್ಕೊಂಡು ಇವತ್ತು ಮನುಷ್ಯಂಗೆ ಆಸೆ ಇರಬೇಕು ಸರ್, ಆದರೆ ಅತಿ ಆಸೆ ಇರಬಾರ್ದು. ಅತಿ ಆಸೆಯಿಂದ ಅನಾಹುತಗಳೇ ಜಾಸ್ತಿ. ದುರಾಸೆ ಪರಿಣಾಮ ಯಾವಾಗಲೂ ದುರ್ದಶೆನೇ ಸರ್. ಅದರಿಂದ ಯಾವತ್ತೂ ಯಾರಿಗೂ ಒಳ್ಳೇದಾಗಿಲ್ಲ ಬಿಡಿ. ಹುಡುಗರು ಈ ಕೆಲಸ ಮಾಡಿರಕ್ಕೆ ಚಾನ್ಸೇ ಇಲ್ಲ. ಹಾಗಿದ್ರೆ ಆ ಡ್ರೈವರ್ ಏನಾದರೂ ಮಾಡಿರ್ಬೋದಾ? ಶಂಕರಯ್ಯ. ಎಸ್ ಸರ್. ಯಾವುದಕ್ಕೋ ಆ ಡ್ರೈವರ್ ಮೇಲೆ ಒಂದು ಕಣ್ಣಿಟ್ಟಿರಿ. ಓಕೆ ಸರ್. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ. ಒಂದು ಸಿಗರೇಟ್ ಕೊಡಿ. ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ, ಅದ್ರ ಪ್ರಕಾರನೇ ನಡಿಬೇಕು ಸರ್ ವ್ಯವಹಾರ. ನಿಮಗೂ 50% ಕೊಡ್ತೀವಿ, ಯೋಚನೆ ಮಾಡಿ. ಮಾಯಾ ಲೀಲೆಯ ಮರುಳಾಟ, ಮಾಯಾ ಲೀಲೆಯ ಮರುಳಾಟ, ನರಜೀವಗಿದು ಅರಿಯದಾಟ. ಮಾಯಾ ಲೀಲೆಯ ಮರುಳಾಟ, ನರಜೀವಗಿದು ಅರಿಯದಾಟ. ಮಾಯಾ ಲೀಲೆಯ ಮರುಳಾಟ. ಕತ್ತಲಲ್ಲಿ ಕಂಬ ಕಳ್ಳಂತೆ ಕಾಂಬುದು, ಕಳ್ಳಂತೆ ಕಾಂಬುದು, ಕಳ್ಳಂತೆ ಕಾಂಬುದು. ಮಾಯಾ ಲೀಲೆಯ ಮರುಳಾಟ. ಕುರುಡನಿಗೆ ಹಾನಿ ಕಿವಿ, ಮರದಂತೆ ಕಾಂಬುದು, ಮರದಂತೆ ಕಾಂಬುದು, ಮರದಂತೆ ಕಾಂಬುದು. ಮಾಯಾ ಲೀಲೆಯ ಮರುಳಾಟ, ಮಾಯಾ ಲೀಲೆಯ ಮರುಳಾಟ, ನರಜೀವಗಿದು ಅರಿಯದಾಟ. ಮಾಯಾ ಲೀಲೆಯ ಮರುಳಾಟ. ವಿಷದ ಅಸನವೆಲ್ಲ ಏನೋ ಮಾಡಕ್ಕೋಗಿ ಏನೋ ಆಗೋಯ್ತಲ್ಲ. ವಿಷದ ಅಸನವೆಲ್ಲ ರುಚಿಯಾಗಿ ತೋರುವುದು. ಮಾಯಾ ಲೀಲೆಯ ಮರುಳಾಟ. ಮಾಯಾ ಲೀಲೆಯ ಮರುಳಾಟ. ಕಲ್ಮಠದ ಗುರು ತಾನು ಕಣ್ಣೆದುರು ಇರುತ್ತಿರಲು ಅತ್ತಿತ್ತ ಹುಡುಕಿಸುವುದು.
ಕಲ್ಮಠದ ಗುರುತಾನು ಕಣ್ಣೆದುರು ಇರುತ್ತಿರಲು ಅತ್ತಿತ್ತ ಹುಡುಕಿಸುವುದು ಆ